ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ಬ್ಲಾಗ್ ಬಂದುಬಿಟ್ಟು ಎಲೆಕೋಸು ಬಗ್ಗೆ. ಎಲೆಕೋಸು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಈ ಕ್ಯಾಬೇಜ್ ಬಗ್ಗೆ. ಎಲ್ರಿಗೂ ಗೊತ್ತಿರೋಂಥ ವಿಷಯನೇ ಎಲೆಕೋಸು, ಬಟ್ ಇದರ ಬೆನಿಫಿಟ್ಗಳು ತುಂಬ ಜನಕ್ಕೆ ಗೊತ್ತಿರಲ್ಲ. ನಾವು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ, ಬಟ್ ಇದನ್ನು ತಿನ್ನೋದ್ರಿಂದ ಎಷ್ಟೊಂದೆಲ್ಲ ಬೆನಿಫಿಟ್ ಇದೆ, ನಮ್ಮ ದೇಹಕ್ಕೆ ಎಷ್ಟೊಂದೆಲ್ಲ ಲಾಭಗಳಿದೆ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಈಗ ಮಾರ್ಕೆಟಲ್ಲಿ ಸಿಗುವಂಥ ಈ ಒಂದು ಎಲೆಕೋಸು ಕಡಿಮೆ ರೇಟಿಗೆ ಸಿಗುತ್ತೆ. ಹಾಗೆಯೇ ಎನಿ ಟೈಮ್ ಸಿಗುವಂಥ ಎಲ್ಲ ಸೀಸನ್ನಲ್ಲೂ ಕೂಡ ಸಿಗುವಂಥ ಒಂದು ತರಕಾರಿ ಆಗಿದೆ. ಇದನ್ನು ನಾವು ಪ್ರತಿನಿತ್ಯ ವಾರಕ್ಕೆ 2ರಿಂದ 3 ಬಾರಿ ಎಲೆಕೋಸನ್ನು ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ನಾನಾ ರೀತಿಯ ಆರೋಗ್ಯಕಾರಿ ಪ್ರಯೋಜನಗಳನ್ನು ನಾವು ಪಡೆಯಬಹುದು. ಈ ಒಂದು ತರಕಾರಿಯಲ್ಲಿ ನಾರಿನಾಂಶ ಹೇರಳವಾಗಿರುತ್ತೆ. ಅದೇ ಥರ ಕಾರ್ಬೋಹೈಡ್ರೇಟು, ಮೆಗ್ನೀಷಿಯಮು, ಪೊಟ್ಯಾಷಿಯಮು, ಫೈಬರು, ಐರನ್ನು, ಸೋಡಿಯಮು, ಕ್ಯಾಲ್ಸಿಯಮು, ವಿಟಮಿನ್ ಸಿ. ನಮ್ಮ ದೇಹಕ್ಕೆ ಬೇಕಾದಂಥ ಹಲವು ಪೋಷಕಾಂಶಗಳನ್ನು ಈ ಒಂದು ಕ್ಯಾಬೇಜಲ್ಲಿ ನಾವು ನೋಡ್ಬೋದು. ಹಾಗೆಯೇ ಇದರಲ್ಲಿ ಬೀಟಾ ಕ್ಯಾರೋಟಿನ್ ಅನ್ನುವಂಥ ಒಂದು ಅಂಶ ಇದೆ. ಇದು ನಮ್ಮ ಒಂದು ಕಣ್ಣಿಗೆ ತುಂಬಾ ಉತ್ತಮವಾದರೂ. ಕಣ್ಣಿನ ಪೊರೆ ತಡೆಗಟ್ಟೋಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆಯೇ ದೂರದೃಷ್ಟಿ, ಹತ್ತಿರ ದೃಷ್ಟಿ, ಈ ಥರದ ಒಂದು ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಇದು ತಡೆಗಟ್ಟುತ್ತೆ. ಬೊಜ್ಜು ಕರಗೋದಿಗೆ ಕೂಡ ತುಂಬಾ ಸಹಾಯಕವಾಗಿದೆ. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ರಕ್ತನಾಳಗಳನ್ನು ಶುದ್ಧವಾಗಿರುವಂತೆ ನೋಡಿಕೊಳ್ಳುತ್ತೆ, ಮೆದುಳನ್ನು ಚುರುಕಾಗಿ ಇರುವಂತೆ ನೋಡಿಕೊಳ್ಳುತ್ತೆ. ಅದೇ ಥರನ ಹಾರ್ಟ್ ವೀಕ್ನೆಸ್ ಆಗಿದ್ದರೆ ಈ ಒಂದು ಕ್ಯಾಬೇಜನ್ನು ನಾವು ಯೂಸ್ ಮಾಡ್ತಾ ಇದ್ದರೆ ವಾರದಲ್ಲಿ ಅದು ಕೂಡ ಕಡಿಮೆ ಆಗುತ್ತೆ. ಅದೇ ಥರ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಸಿಡಿಟಿ, ಮಲಬದ್ಧತೆ, ತುಂಬ ಜನ ಇದರಿಂದ ನರಳ್ತಾ ಇರ್ತಾರೆ. ಅವರೆಲ್ಲ ಈ ಒಂದು ಎಲೆಕೋಸನ್ನು ಅವರ ಒಂದು ಆಹಾರದಲ್ಲಿ ನಿಯಮಿತವಾಗಿ ಸೇವನೆ ಮಾಡ್ತಾ ಬಂದರೆ ಇದೆಲ್ಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ರಕ್ತಹೀನತೆಯಿಂದ ಯಾರೆಲ್ಲ ಬಳಲ್ತಾ ಇದ್ದಾರೋ ಅವರು ಈ ಒಂದು ಎಲೆಕೋಸನ್ನು ಯೂಸ್ ಮಾಡ್ತಾ ಬಂದರೆ ಅವರ ಒಂದು ಆಹಾರದಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅದೇ ಥರ ಎಲುಬಿಗೆ ತುಂಬಾ ಬಲಿಷ್ಠವಾದ ಒಂದು ಕ್ಯಾಲ್ಸಿಯಂ ಇದರಲ್ಲಿ ಸಿಗುತ್ತೆ. ಅದೇ ಥರ ಬೋನ್ಗೆ ಒಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು. ಮಾಂಸಖಂಡಗಳು ಬಲಿಷ್ಠವಾಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಿಶಕ್ತಿ, ಸುಸ್ತು, ಅದರಿಂದ ನಾವು ದೂರನೇ ಇರ್ಬೋದು. ಅದೇ ಥರ ನಮ್ಮ ಕಣ್ಣಿಗೆ ಹಾಗೆ ಕೂದಲಿನ ಸಮಸ್ಯೆಗೆ ಇದು ಒಳ್ಳೆ ಪರಿಹಾರ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಚರ್ಮದ ರೋಗಗಳನ್ನು ಕೂಡ ತಡೆಗಟ್ಟುತ್ತದೆ. ಚರ್ಮದ ರೋಗ ಅಂದರೆ ಈಗ ನಮಗೆ ತುಂಬ ಜನರಿಗೆ ಬಾಡಿ ಮೇಲೆ ತುಂಬಾ ಇಚ್ಚಿಂಗು, ಅದು ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಇಚ್ಚಿಂಗ್ ಥರ ಆಗೋದು, ನವೆ ಆಗೋದು, ಕಲೆ ಇರೋದು. ಇದನ್ನು ನಾವು ಸೇವನೆ ಮಾಡ್ಕೊತ ಬಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ತಲೆಯಲ್ಲಿ ಡ್ಯಾಂಡ್ರಫ್ ಯಾರಿಗೆಲ್ಲ ಹೆಚ್ಚಾಗಿರುತ್ತೆ ಅವರು ಕೂಡ ಇದನ್ನು ಹೆಚ್ಚಾಗಿ ಸೇವನೆ ಮಾಡ್ಕೊತ ಬಂದರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕಣ್ಣಿನ ಸಮಸ್ಯೆಗಳಿಗೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಬ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಇದುವರೆಗೂ ಯಾರೆಲ್ಲ ಹಾಗೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ. ತುಂಬ ಬೆನಿಫಿಟ್ ಇರುವಂಥ ಒಂದು ಇನ್ಫಾರ್ಮೇಷನ್ ಇದೆ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಂದಿಗೆ. ಟೇಕ್ ಕೇರ್, ಬಾಯ್.